ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇಲ್ಲಿ ಬಂದರೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಜಿಯನ್ಗೆ ಹಾಲು ಮತ್ತು ನಮಗೆ ಬಂದರೆ ಕಾಫಿ, ಬ್ಲ್ಯಾಕ್ ಕಾಫಿನೇ ನಾನು ಮಾಡೋದು ಯಾವಾಗಲೂ ಜಾಸ್ತಿ. ಬೆಳಗ್ಗೆ ಟೈಮು ನಾವಿಬ್ಬರು ಮಿಲ್ಕ್ ಕಾಫಿ ಅದೆಲ್ಲ ಕುಡಿಯೋದಿಲ್ಲ ಬೆಳಗ್ಗೆ ಟೈಮು. ಹಾಗೆಯೇ ಜಿಯನ್ಗೂ ಸ್ವಲ್ಪ ಕೋಲ್ಡ್ ಇತ್ತು, ನನಗೂ ಸ್ವಲ್ಪ ಗಂಟಲು ಯಾಕೋ ಕಿರಿಕಿರಿ ಅನಿಸ್ತಾ ಇತ್ತು. ಜಿಯೋಗೆ ಬಾ ಹಾಟ್ ವಾಟರ್ ಕುಡಿ ಅಂದ್ಬಿಟ್ಟು ಕರಿತಾ ಇದ್ದೀನಿ. ಅವನು ಬರಲಾ ಬೇಡವಾ ಅಂತ ಆಟ ಆಡ್ಕೊಂಡಿರುತ್ತೆ. ಸೊ ಆಮೇಲೆ ಕರೆದ್ಮೇಲೆ ಬಂದ ಕುಡಿತಿದ್ದಾನೆ, ನೋಡ್ಬೋದು ನೀವು. ಜಿಯನ್ಗೆ ಹಾಲು ರೆಡಿ ಮಾಡ್ತಾ ಇದ್ದೀನಿ. ಅವನಿಗೆ ಹಾಲಿಗೆ ನಾನು ಶುಗರ್ ಹಾಕೋದಿಲ್ಲ. ಒಂದೊಂದ್ಸರಿ ಅವನೇನಾದರೂ ಬೇಕು ಅಂತ ಕೇಳಿದ್ರೆ ಚೂರು ಹಾಕ್ಕೊಡ್ತೀನಿ, ಇಲ್ಲಾಂದರೆ ಶುಗರ್ ಜಾಸ್ತಿ ಹಾಕೋದಿಲ್ಲ ಅವನಿಗೆ. ಸೊ ಆಮ್ಲೆಟ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಎಲ್ಲ. ಸೊ ಆಮ್ಲೆಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಪ್ರೋಟೀನು ಬೆಳಗ್ಗೆ ಟೈಮ್ ಪ್ರೋಟೀನ್ ರಿಚ್ ಫುಡ್ ತಿನ್ನೋದಕ್ಕೆ ಇಬ್ಬರಿಗೂ ಇಷ್ಟ ಆಗುತ್ತೆ ಅದರಿಂದ. ಸೊ ಇದೊಂಥರ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಮಧ್ಯ ಆಗ್ತಾ ಇದೆ. ಜಿಯನ್ನಿಗೆ ಅವನು ಏನು ಕೇಳ್ತಾನೆ, ಅವನು ಆಮ್ಲೆಟ್ ಅಂದರೆ ಇಷ್ಟ ಆಗುತ್ತೆ. ಬಟ್ ಅವನಿಗೆ ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಟ್ರೆ ಇಷ್ಟ ಆಗಲ್ಲ, ಪ್ಲೇನ್ ಆಮ್ಲೆಟ್ ಇಷ್ಟ ಆಗುತ್ತೆ. ಬಟ್ ಅವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೇ ಕೊಟ್ಟೆ, ಫೋರ್ಸ್ ಮಾಡಿ ಹೇಗುತ್ತೆ ಅನ್ನಿಸ್ತೆ ಅವನಿಗೂ ಕೂಡ. ಸ್ವಲ್ಪ ಕ್ಲೋತ್ಸ್ ಎಲ್ಲ ವಾಶ್ಗೆ ಹಾಕೋದಿತ್ತು, ಅದು ಮಾಡ್ತಿದ್ದೀನಿ ನಾನು. ಇವತ್ತು ಬ್ಯಾಸ್ಕೆಟ್ ಅಲ್ಲಿಂದ ಇಟ್ಕೊಂಡು ತಂದು ಹಾಕ್ತಿದ್ದೀನಿ, ಅಲ್ಲೇ ಇಟ್ಕೊಂಡಿರಲಿಲ್ಲ. ಇಲ್ಲಾಂದರೆ ಯೂಶ್ವಲಿ ಅಲ್ಲೇ ಇಟ್ಕೊಂಡು ಹಾಕ್ತೀನಿ. ಸೊ ಎಲ್ಲ ಕೆಲಸ ಆದಮೇಲೆ ನಾವು ಹೊರಟ್ವಿ ನಮ್ಮ ಸಿಸ್ಟರ್ನ ಪಿಕ್ ಮಾಡಿ ಏರ್ಪೋರ್ಟ್ಗೆ ಬಿಡೋದಕ್ಕೆ ಅಂತ. ಅವರಿಗೆ US ಗೆ ಹೋಗೋದಕ್ಕೆ ಇವತ್ತು ಫ್ಲೈಟ್ ಇತ್ತು. ಮೊದಲೇ ಬುಕ್ ಮಾಡಿದರು, ಪಾಪ ಕ್ಯಾನ್ಸಲ್ ಆಗಿ ಮತ್ತೆ ರೀಬುಕ್ ಆಗಿ ಇವತ್ತಿತ್ತು. ಬಟ್ ಇವತ್ತು ನೋಡಬೇಕು ಏನಾಗುತ್ತೆ ಅಂತ, ಯಾಕೆಂದರೆ ಗೊತ್ತಲ್ವಾ, ವಾರ್ ಆಗ್ತಾ ಇದೆ. ಬಟ್ ಅವ್ರಿಗೆ ದುಬೈ ಲೇಓವರ್ ಇತ್ತು, ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅಲ್ಲಿ ಜಿಯನ್ ಮತ್ತು ಹಾರ್ವಿಕಾ ಇಬ್ಬರೂ ನೋಡಿ ಎಷ್ಟು ಆಟ ಆಡ್ತಿದ್ದಾರೆ. ನಮ್ಮ ಬೇಬಿ ಗರ್ಲ್ ಅವನಿದ್ದು ಫುಲ್ಲು ಆಟಾಡ್ತಾನೇ ಇದ್ದರು, ಅವರು ನಿಲ್ಲಿಸ್ತಾನೆ ಇರಲಿಲ್ಲ. ಸೊ ಅತ್ತೆ ಮಾವ, ಪೂಜಾ ಅವ್ರ ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ವಿ ಡ್ರಾಪ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಜಿಯನ್ನು ಆರ್ವಿಗಾಗಿ ಬಾಯ್ ಮಾಡ್ತಿದ್ದಾನೆ ಅವರು ಒಳಗಡೆ ಹೋದ್ಮೇಲೆ. ಸೊ ನಾವು ರಾತ್ರಿ ಮನೆಗೆ ವಾಪಸ್ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ಬಂದ ತಕ್ಷಣ ಮಲಗಿಬಿಟ್ವಿ. ನಾನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡಲಿಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ವ್ಲಾಗ್. ಜಿಯನ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಸ್ಕೂಲಿಗೆ ರೆಡಿಯಾಗಿ ಹೊರಟ. ಆಮೇಲೆ ನನ್ನ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ. ಮುಸಪ್ ಮಾಡೋಣ ಅಂತ ಸೊಪ್ಪೆಲ್ಲ ತಂದಿದ್ವಿ, ಅದೆಲ್ಲ ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ. ಹಾಗೆ ಒಂದೊಂದ್ಸರಿ TV ನೋಡ್ಕೊಂಡು ಬಿಡಿಸ್ತೀನಿ, ಒಂದೊಂದ್ಸರಿ TV ನೋಡೋದಕ್ಕೆ ಮೂಡಿರೋದಿಲ್ಲ. ಆವಾಗ ಈ ಥರ ಈ ಕಡೆ ತಿಳ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ಸೊ ಒಂಥರ ಏನಂದರೆ ನನಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೆ ಆ ರೀತಿ ಮಾಡ್ಕೊಂಡು ಹೋಗ್ತೀನಿ. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗ್ ನೋಡಿದ್ರಿ, ಅಂದರೆ ನನ್ನ ಸಿಸ್ಟರ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಫುಲ್ ಡೇ ಅಲ್ಲೇ ಆಯಿತು. ಸೊ ಅದರಿಂದ
ಲೇಟ್ ಆಯಿತು ಮನೆಗೆ ಬಂದಾಗ. ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ 10:30 ಆಗಿತ್ತು. ಸೊ ಅವ್ರದ್ದು ಏನಾಗ್ತಿತ್ತು ಅಂದರೆ ಅವ್ರದ್ದು ಫಸ್ಟೇ US ಹೋಗೋದೇ ಬುಕ್ ಮಾಡಿದರು. ಆವಾಗ ವಾರ್ ಸ್ಟಾರ್ಟ್ ಆಯಿತು, ಫ್ಲೈಟ್ ಕ್ಯಾನ್ಸಲ್ ಆಯಿತು. ಆಮೇಲೆ ಮತ್ತೆ ರೀಬುಕ್ ಮಾಡೋಕ್ಕೆ ಕೊಟ್ಟರು. ನಿನ್ನೆ ರೀಬುಕ್ ಮಾಡಿದರು ನಿನ್ನೆಗೆ. ಬಟ್ ಅದು ಏನಂದರೆ ಫಸ್ಟು 8:30 ಸೊ ಅದರಿಂದ 2:30ಗೆ ಮನೆ ಬಿಟ್ಟಿದ್ವಿ. ಸೊ ಆದರೆ ಆಮೇಲೆ ಅಲ್ಲಿ ಹೋಗಿ ಡ್ರಾಪ್ ಮಾಡಿ ಸರಿ ಹೋಗುತ್ತೆ, ನಾವು ಅಲ್ಲಿಂದ ಒಂದವರು ಚೆಕಿನ್ ಎಲ್ಲ ಮಾಡಿದ್ಮೇಲೆ ಬರೋಣ ಅಂತ. ಬಟ್ ಅದು ಮತ್ತೆ ಈವ್ನಿಂಗು ಎಷ್ಟು 10:50 ಆಯಿತು. ಸೊ 10:50 ಆದಮೇಲೆ ಸೊ ಅಲ್ಲಿ ಎಲ್ಲ ಫೋಟೋ ಎಲ್ಲ ತೊಗೊಂಡು ಅವ್ರದ್ದು ಲಗೇಜ್ ಎಲ್ಲ ಜಾಸ್ತಿ ಇತ್ತಲ್ಲ ಎಲ್ಲ ಹೊರಗಡೆ ಎಲ್ಲ ಕಳಿಸಿ ಬಂದ್ವಿ. ಆಮೇಲೆ ಮತ್ತೆ ನೋಡಿದ್ರೆ ನಾವು ಮನೆಗೆ ವಾಪಸ್ 10:50 ಆಗಿತ್ತು, 10:30 ಆಗಿತ್ತು ವಾಪಸ್ ಬರೋಷ್ಟರಲ್ಲಿ. ಅದು ಮತ್ತೆ ಕ್ಯಾನ್ಸಲ್ ಆಯ್ತಂತೆ. ಮತ್ತೆ ಕ್ಯಾನ್ಸಲ್ ಆಗಿ 4 o'clockವರೆಗೂ ವೆಯ್ಟ್ ಮಾಡಿದ್ದಾರೆ. ಆಮೇಲೆ ಮತ್ತೆ ಅಲ್ಲಿ ಅವ್ರಿಗೆ ದುಬೈಯಲ್ಲಿ ಲೇಓವರ್ ಇತ್ತು. ಇಲ್ಲಿ ದುಬೈಯಿಂದ ಮತ್ತೆ ಅವ್ರಿಗೆ ಫ್ಲೈಟ್ ಇದ್ದಿದ್ದು. ಸೊ ಅದು ಆ ಫ್ಲೈಟ್ ಕ್ಯಾನ್ಸಲ್ ಆಯ್ತಂತೆ. ಮತ್ತೆ ಇನ್ನೇನು ಮಾಡೋದು ಅಂತ ಈ ಫ್ಲೈಟು ಕ್ಯಾನ್ಸಲ್ ಮಾಡ್ಕೊಂಡು ಅವ್ರು ವಾಪಸ್ ಬಂದುಬಿಟ್ರು. ಸೊ ಈ ರೀತಿ ಆಯಿತು ನೆನ್ನೆ ಪೂರ್ತಿ. ಸೊ ಇವತ್ತು ಬೆಳಗ್ಗೆ ಎದ್ದು ಜನ್ ಸ್ಕೂಲಿಗೆ ಕಳಿಸಿದ್ದಾಯಿತು. ನೆನ್ನೆ ಸ್ಕೂಲಿಗೆ ಕಳಿಸಿರ್ಲಿಲ್ಲ, ಅವನಿಗೆ ಬೇಗ ಅಲ್ಲಿ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋದಿತ್ತು. ಸೊ ಅದರಿಂದ ಅವನು ಸ್ಕೂಲಿಗೆ ಕಳಿಸಿರ್ಲಿಲ್ಲ, ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಯಾಕೆಂದರೆ ನಮ್ಮ ಬೇಬಿ ಗರ್ಲ್ ಹೋಗ್ತಿರ್ಲಿಲ್ಲ. ಸೊ ಅವ್ರ ಜೊತೆ ಎಲ್ಲ ಸ್ವಲ್ಪ ಆಟ ಆಡಲಿ ಅಂದ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಬಟ್ ಹೀಗಾಯಿತು. ಇಷ್ಟು ನಮ್ಮ ನಿನ್ನೆ ಆಗಿದ್ದು. ಅದಕ್ಕೆ ಬ್ಲಾಗ್ ಜಾಸ್ತಿ ಮಾಡೋಕ್ಕಾಗಿಲ್ಲ, ಏರ್ಪೋರ್ಟಲ್ಲಿ ಕಾಯ್ಕೊಂಡೇ ಕೂತಿದ್ವಿ ಅದರಿಂದ. ಸೊ ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊಸಪ್ಪು ಮಾಡಿ ಚಪಾತಿ ಮಾಡೋಣ ಇವಾಗ ಅಂತ ಅನ್ಕೊಂಡು. ಇದು ಆಟ ನನಗೆ ಸ್ಟ್ಯಾಂಡ್ ಮಿಕ್ಸರ್ ತೊಗೊಂಡಾಗಿನ ಆಟ ನನಗೆ ಕಲ್ಸೋದು ಸ್ವಲ್ಪ ಈಸಿ ಆಗಿಬಿಟ್ಟಿದೆ. ಸೊ ಆರಾಮಾಗೆಲ್ಲ ಹಾಕ್ಬಿಟ್ಟು ಅನ್ಪಾಡಿಗೆ ನಾನು ಕೆಲಸ ಮಾಡ್ತಾಯಿರ್ತೀನಿ. ಅದು ರೆಡಿ ಆದಮೇಲೆ ತೊಗೊತೀನಿ. ಸೊ ಆಯ್ತು, ಇವಾಗ ಇದನ್ನು ಒಂದು ಕಡೆ ಮುಚ್ಚಿಟ್ಬಿಟ್ರೆ ಅದು ಆಯಿತು. ಸೊ ಅದ್ರ ಜೊತೆಗೆ ಸ್ವಲ್ಪ ಎಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರೋಟೀನ್ಗೆ ಏನಾದರೂ ಬೇಕಲ್ಲ ಅದಕ್ಕೆ. ಅದು ಫುಲ್ ಫೈಬರೇ, ಸೊಪ್ಪಾಕಿ ಮಾಡೋದು ಮೊಸಪ್ಪು. ಸೊ ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಮುದ್ದೆ ಮಾಡೋಕ್ಕೆ ಮೂಡಿಲ್ಲ. ರಾತ್ರಿ ನೋಡೋಣ, ರಾತ್ರಿ ಮಾಡೋಣ ಮುದ್ದೆ ಅಂದ್ಬಿಟ್ಟು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಆಮೇಲೆ ನಾನು ಸ್ವಲ್ಪ ದೇವ್ರ ಮನೆಯದು ಸಾಮಾನುಗಳೆಲ್ಲ ತೆಗೆದಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಅದೆಲ್ಲ ಒರೆಸಿ ಇಟ್ಟರೆ ನೀಟಾಗಿರುತ್ತೆ. ಸೊ ಅದನ್ನು ಮಾಡ್ತಿದ್ದೀನಿ ನಾನು. ಆಫ್ಟರ್ನೂನ್ ಬಂದರೆ ನಮ್ಮದು ಸ್ವಲ್ಪ ಕ್ಲೋತ್ಸ್ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ, ಅದೆಲ್ಲ ಮತ್ತೆ ಅರೇಂಜ್ ಮಾಡ್ತೀನಿ ನಾನು. ಯಾವುದು ಜಿಯಂದು ಯಾವುದು ಅಕಸ್ಮಾತ್ ಸರಿಯಾಗಿ ಮತ್ತೆ ಫೋಲ್ಡ್ ಮಾಡಿಲ್ಲ ಅಂದರೆ ಮತ್ತೆ ಫೋಲ್ಡ್ ಮಾಡೋದು, ಅದೆಲ್ಲ ನಾನು ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ನಾನು 3 ಜನದ್ದು ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಹಾಕಿರ್ತೀನಿ ಒಂದೊಂದು ಸರಿ. ಆವಾಗ ಚಂದುದು ನಂದು ಎಲ್ಲ ಬೇರೆ ಬೇರೆ ಎತ್ತಿಡ್ಬೇಕಲ್ವಾ. ಸೊ ಆ ಕೆಲಸ ಇದು ತುಂಬ ಬೋರಿಂಗ್ ಕೆಲಸ ನನಗೆ. ಬಟ್ ಏನು ಮಾಡೋದಕ್ಕೆ ಏನು ಬೇರೆಯವ್ರು ಮಾಡೋಕ್ಕಾಗಲ್ವಲ್ಲ, ನಾವೇ ಮಾಡಬೇಕು. ಈವ್ನಿಂಗ್ ಮತ್ತೆ ಎಲ್ಲ ಕೆಲಸ ಆದಮೇಲೆ ನಾನು ಸ್ವಲ್ಪ ಏನಾದರೂ ಎಡಿಟಿಂಗ್ ವರ್ಕ್ ಆ ಥರದ್ದೆಲ್ಲ ಇದ್ದರೆ ಅದನ್ನು ಮಾಡ್ಕೊತಾ ಇರ್ತೀನಿ ನಾನು. ಕೂತ್ಕೊಂಡು ಜಿಯನ್ ಕೂಡ ಸ್ವಲ್ಪ ಹೊತ್ತು ಮಲಗಿರ್ತಾನೆ. ಅವ್ನು ಬರೋವರೆಗೂ ಕಾಮಾಗಿ ಕೂತ್ಕೊಂಡು ನನ್ನ ಕೆಲಸ ನಾನು ಮುಗಿಸ್ಕೊತೀನಿ. ಸ್ವಲ್ಪ ಕುಡಿ, ಜಾಸ್ತಿ ಕುಡಿಬೇಕು ಇವಾಗ ಸಮ್ಮರು.
ಸೊ ನಾನು ಅನ್ಕೊತಾ ಇದ್ದೀನಿ ಈ ವೀಕು ಈ ಬ್ಲಾಗ್ ಹಾಕಿದ್ಮೇಲೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ, ಮೀನ್ಸ್ ಈ ವೀಕ್ ಫುಲ್ ಬ್ರೇಕ್ ತೊಗೊಳ್ಳೋಣ, ನೆಕ್ಸ್ಟ್ ಮಂಡೇಯಿಂದ ಬ್ಲಾಗ್ ಹಾಕೋಣ ಅಂತ. ಸೊ ಅದರಿಂದ ಮಂಡೇವರೆಗೂ ನಿಮಗೆ ಬ್ಲಾಗ್ ಬರಲ್ಲ, ಮತ್ತು ಮಂಡೇಯಿಂದ ಬ್ಲಾಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈವ್ನಿಂಗ್ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ನೋಡಿ ತುಂಬ ಖುಷಿ ಆಯಿತು, ಯಾಕೆಂದರೆ ನನಗೆ ಮಳೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೈಟು ಊಟ ಎಲ್ಲ ಆದಮೇಲೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಅದೆಲ್ಲ ಮಾಡಿ ಮಲ್ಬೋದು ನಾನು. ಸೊ ಹೇರ್ ಸಿರಮ್ ಹಚ್ತಾ ಇದ್ದೀನಿ ನಾನು, ಅಂದರೆ ಲೈಕ್ ವಾರದಲ್ಲಿ 1 to 3 ಟೈಮ್ಸ್ ಹೇರ್ ಸಿರಮ್ ಹಚ್ತೀನಿ ನಾನು. ಇವಾಗ ಹಬ್ಬ ಬರೋದ್ರಿಂದ ಸ್ವಲ್ಪ ಕ್ಲೀನಪ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಕ್ಲೀನಪ್ ಮಾಡೋದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟು ಮುಖ ತೊಳ್ಕೊತಾ ಇದ್ದೀನಿ. ಆಮೇಲೆ ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ. ತುಂಬ ಮೈಲ್ಡ್ ಆಗಿದೆ. ತುಂಬ ಏನಂದರೆ ಸ್ಕ್ರಬ್ ಮಾಡಬೇಕಾದ್ರೆ ತುಂಬ ನೀವು ಏನಂದರೆ ಒತ್ತಿ ಮಾಡೋದಕ್ಕೆ ಹೋಗಬೇಡಿ, ಲೈಟಾಗಿ ಮಾಡಿ, ಸ್ವಲ್ಪ ಮಸಾಜ್ ಮಾಡೋ ಥರನೇ ಮಾಡಿ. ಸೊ ಇವಾಗ ನಾನು ಶೀಟ್ ಮಾಸ್ಕ್ ಹಚ್ಕೊತಾ ಇದ್ದೀನಿ. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಶೀಟ್ ಮಾಸ್ಕ್ಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದಕ್ಕೆ. ಸೊ ಯಾವುದು ನಾನು ಕೆಲವೊಂದೆಲ್ಲ ನಾನು ಲಾಸ್ಟ್ ಟೈಮು ಥೈಲ್ಯಾಂಡ್ಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ, ಅದು ಇತ್ತು. ಸೊ ಕೆಲವೊಂದೆಲ್ಲ ಹಾಗೆ ನಾನು ನೈಕಲ್ಲಿ ಸೇಲ್ ಇದ್ದಾಗ ಅಲ್ಲಿ ಇಲ್ಲಿ ಹೊರಗಡೆ ಹೋದಾಗ ತೊಗೊಂಡು ಬಂದಿರೋದು. ಸೊ ಹಚ್ಕೊಂಡು ಸೊ ಮಿಕ್ಕಿತಲ್ಲ ಅದು ನೋಡಿ ಸಿರಮ್ ಥರ ಇರುತ್ತೆ, ಅದನ್ನು ಕೈಗೆಲ್ಲ ಹಚ್ಕೊತಾ ಇದ್ದೀನಿ, ಅದು ಅಲ್ಲೂ ಮಾಯ್ಶ್ಚರೈಸ್ ಆಗಲಿ ಅಂತ. ಸೊ ಇದನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು, ಲೈಕ್ 10-15 ಮಿನಿಟ್ಸ್ ನಾನು ಬಿಡ್ತೀನಿ. ಕೆಲವೊಂದು ಸರಿ ಟೈಮ್ ಇದ್ದರೆ ನನಗೆ ನಿದ್ರೆ ಬರ್ತಿಲ್ಲ ಅಂದರೆ ಇನ್ನೂ ಜಾಸ್ತಿ ಟೈಮೇ ಬಿಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಮಲಗಿಬಿಟ್ಟೆ. ನನಗೆ ಫುಲ್ ನಿದ್ರೆ ಬರ್ತಾಯಿತ್ತು, ಅಂದರೆ ಫೇಸ್ ಪ್ಯಾಕ್ ತೆಗೆದು ಮಲಗಿಬಿಟ್ಟೆ. ವಿಡಿಯೋ ಶೂಟ್ ಮಾಡೋದಕ್ಕೆ ಅಷ್ಟ ಆಗಲಿಲ್ಲ ನನಗೆ. ಸೊ ಅದಕ್ಕೆ ಬೆಳಗ್ಗೆ ತೋರಿಸೋಣ ಅಂತ ನೋಡೋದಲ್ವಾ. ಸೊ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ, ರಮ್ಯಾ ನಿಮ್ಮದು ಸ್ಕಿನ್ ಕೇರ್ ತೋರಿಸಿ ಅಂತ. ಸೊ ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಅಲ್ಲ, ಏನಲ್ಲ. ಸೊ ನಾನು ಸ್ಕಿನ್ ಕೇರ್ ಒಂದೊಂದ್ಸರಿ ಹೇಗೆ ಮಾಡ್ತೀನಿ, ನನಗೇನಾದ್ರು ಸ್ಪೆಷಲ್ ಇದ್ದರೆ, ಈಗ ಹಬ್ಬ ಬರ್ತಾ ಇದೆ ಅದಕ್ಕೆ ಈ ಥರ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಸಿಂಪಲ್ಲಾಗಿ ಕ್ಲೀನಪ್ ಥರ ಆಗುತ್ತೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ. ಫೇಶಿಯಲ್ಲೇ ಹೋಗ್ಬೇಕಂತ ಏನಿಲ್ಲ, ತುಂಬ ಹೈಡ್ರೇಟ್ ಆಗುತ್ತೆ. ನನಗೆ ಸಮ್ಮರಲ್ಲಿ ಆ್ಯಕ್ಚುಲಿ ತುಂಬ ಸ್ಕಿನ್ನು ಡ್ರೈ ಆಗುತ್ತೆ ವಿಂಟರ್ ಕಂಪೇರ್ ಮಾಡಿದೆ. ಅದರಿಂದ ನಾನು ಸ್ವಲ್ಪ ಸಮ್ಮರಲ್ಲೇ ಜಾಸ್ತಿ ಕೇರ್ ಮಾಡ್ತೀನಿ ಅಂತ ಹೇಳ್ಬೋದು. ಮತ್ತು ಚೆನ್ನಾಗಿ ನೀರು ಕುಡಿತೀನಿ, ಯಾಕೆಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಟ್ರಾವೆಲ್ ಮಾಡಬೇಕಾದ್ರೆ ಆಗ್ಬೋದು ಅಥವಾ ಆವಾಗ ನೀರು ಜಾಸ್ತಿ ಕುಡಿಯೋದಿಲ್ಲ, ಆವಾಗ ಸ್ಕಿನ್ನಲ್ಲಿ ಕೂಡ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಫಸ್ಟು ನಾನು ಇವಾಗ ಹೇಳಬೇಕು ಅಂದರೆ 4-5 ಮಂತ್ಸ್ ಬ್ಯಾಕ್ ಕೂಡ ಜಾಸ್ತಿ ವಾಟರ್ ಕುಡಿಯೋದು ಕಡಿಮೆ ಮಾಡಿಬಿಟ್ಟಿದೆ. ಆವಾಗಲೂ ಕೂಡ ತುಂಬ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ನಾನು ನೋಡಿದೆ. ಬಟ್ ಇವಾಗ ಜಾಸ್ತಿ ನೀರು ಕುಡಿಯೋದ್ರಿಂದ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಮಸಾಜ್ ಬೆಳಗ್ಗೆ ಟೈಮ್ ಅದೆಲ್ಲ ನಾನು ಫಾಲೋ ಮಾಡ್ತೀನಿ. ಸೊ ಹಾಗೆ ಹೇಗೂ ಸ್ಕಿನ್ ಕೇರ್ ಕೂಡ ನಾನು ಇದರಲ್ಲಿ ವಿಡಿಯೋಲಿ ಹೇಳಿದ್ರಿಂದ ನಾನು ಅಂದ್ಕೊಂಡೆ ಇವಾಗ ಸಮ್ಮರ್ ಬಂತು, ಕೆಲವೊಂದು ನನ್ನ ಫೇವ್ರೆಟ್ ಟಾಪ್ 5 ಸನ್ಸ್ಕ್ರೀನ್ಸ್ ಯಾವ್ದ್ಯಾವ್ದಿದೆ ಅದ್ರ ಬಗ್ಗೆನೂ ತಿಳಿಸ್ಕೊಡೋಣ ಅಂತ. ಸೊ ಅದೆಲ್ಲ ನಾನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಅದ್ರ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಫಸ್ಟು ಫೇವ್ರೆಟ್ ಯಾವಾಗಲೂ ಆಲ್ವೇಸ್ ಫಸ್ಟ್ ಅಂತ ಹೇಳ್ಬೋದು, ನಾನು ತುಂಬ ಯೂಸ್ ಮಾಡ್ತೀನಿ ಇದನ್ನು. ಸೊ ಕ್ಲಿನಿಕ್ ಇದು ಸನ್ಸ್ಕ್ರೀನ್, ಇದು ಕಂಪೇರಿಟಿವ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡು, ಬಟ್ ಏನಂದರೆ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕೆಲವೊಂದ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಕೆಲವ್ರಿಗೆ ಆಗಲ್ಲ, ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಅದೆಲ್ಲ ಏನೂ ಇಲ್ಲ. ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಯಾವುದೇ ಸಿಗುತ್ತೆ ಅದೆಲ್ಲ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ.
ತುಂಬ ಸ್ಮೂತಾಗಿ ಆಗುತ್ತೆ. ಮತ್ತು ವೈಟ್ ಕೆಲವೊಂದು ಸನ್ಸ್ಕ್ರೀನ್ ಹಚ್ಕೊಂಡು ವೈಟ್ ಕಾಣಿಸುತ್ತಲ್ಲ, ಆ ರೀತಿಯೂ ಕೂಡ ಆಗಲ್ಲ. ಸೊ ಫಸ್ಟು ಯಾವಾಗಲೂ ನಾನಿದು ಮತ್ತು ಟ್ರಾವೆಲ್ ಫ್ರೆಂಡ್ಲಿ ಇದು ಚಿಕ್ಕದಾಗಿರೋದ್ರಿಂದ ನಾನು ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಯೂಸ್ ಮಾಡ್ತೀನಿ. ಸ್ವಲ್ಪ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡ್ತಿದ್ದೆ, ನಾನು ನಿದ್ರೆ ಇನ್ನೂ ಇದೆ. ಸೊ ಇದು ಅದಕ್ಕೆ ಸ್ವಲ್ಪ ಹಂಗೆ ಬರ್ತಾಯಿದೆ. ಸೆಕೆಂಡ್, ಇವಾಗ ರೀಸೆಂಟಾಗಿ ನಾನು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಡರ್ಮಾಕೋ ಎಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಆಗುತ್ತೆ ಅಂದರೆ ಹಚ್ಚಿದ ತಕ್ಷಣ ಸ್ಮೂತಾಗಿ ಆಗಿಬಿಡುತ್ತೆ. ಮತ್ತು ಇದು ಕೂಡ ಅಷ್ಟೇ ವೈಟ್ ಥರ ಏನೂ ಬರೋದಿಲ್ಲ. ಮತ್ತು ಇದು ನಮಗೆ ಒಂದು ಅಫೋರ್ಡಬಲ್ ಪ್ರೈಸಸ್ ಸಿಗೋದ್ರಿಂದ ತುಂಬ ಯೂಸ್ ಮಾಡ್ಬೋದು. ಮತ್ತು ಇದು ಕೂಡ ಅಷ್ಟೇ ಟ್ರಾವೆಲ್ ಫ್ರೆಂಡ್ಲಿ. ಸೊ ಇದರಲ್ಲಿ ಹೈಲ್ಡ್ರಾನಿಕ್ ಆ್ಯಸಿಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಏನಂದರೆ ಸ್ಕಿನ್ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಫ್ರೇಗ್ರೆನ್ಸ್ ಇರಬಾರ್ದು. ನನಗೆ ಯಾವುದೇ ಆಗ್ಬೋದು, ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡೋರು ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಫ್ರೇಗ್ರೆನ್ಸ್ ಇರಬಾರ್ದು. ಪರ್ಫ್ಯೂಮು ಅದೆಲ್ಲ ಓಕೆ ಚೆನ್ನಾಗಿರಬೇಕು. ಬಟ್ ನನಗೆ ಸ್ಕಿನ್ ಕೇರಲ್ಲಿ ಇದ್ದರೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಏನಾದರೂ ಬೈ ಮಾಡಬೇಕಾದ್ರೆ ಆ ಥರನೇ ಪ್ರಿಫರ್ ಮಾಡ್ತೀನಿ. ಫೌಂಡೇಶನ್ ಆಗ್ಬೋದು, ಇಲ್ಲ ಏನೇ ನಾನು ಬೈ ಮಾಡಬೇಕಾದ್ರೂ, ಈವನ್ ಫೇಸ್ ವಾಶ್ ಆಗ್ಬೋದು, ಏನೇ ಬೈ ಮಾಡಬೇಕಾದ್ರೂ ನಂಗೆ ಅದು ಒಂಥರ ಘಮ ಬರಬಾರ್ದು. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ. ಇದು ನನಗೆ ಇವಾಗ ರೀಸೆಂಟಾಗಿ ತುಂಬ ಇಷ್ಟ ಆಗ್ತಿದೆ. ಸೊ ನಾನು ತುಂಬ ಯೂಸ್ ಮಾಡ್ತಿದ್ದೀನಿ ಇವಾಗ ಸಮ್ಮರ್ ಸ್ಟಾರ್ಟ್ ಆದಾಗಿಂದ. ನೆಕ್ಸ್ಟ್ ಬಂದು ಇದು ನಿವಿಯಾದು. ಸೊ ನಿವಿಯಾದು ಅಷ್ಟೇ ಆಲ್ವೇಸ್ ಬೆಸ್ಟ್. ಇದು ನಾನು ಪೂಲ್ಗೆ ಹೋಗ್ಬೇಕಾದ್ರೆ ಅಥವಾ ನನಗೆ ಫುಲ್ ಬಾಡಿಗೆಲ್ಲ, ಅದು ಸ್ವಲ್ಪ ಮುಖಕ್ಕೆ ಯೂಸ್ ಮಾಡ್ತೀನಿ. ಫುಲ್ ಬಾಡಿಗೆಲ್ಲ ಬೇಕು ಅಂದಾಗ ಇದು ಯೂಸ್ ಮಾಡ್ತೀನಿ. ಇದು ಬಂದು ಇದು ಸ್ಪ್ರೇ, ಜಸ್ಟ್ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಇದು ಮಾಡಿಬಿಟ್ರೆ ಆಯಿತು. ಅದಕ್ಕೆ ಈಸಿ ಇದು ಯೂಸ್ ಮಾಡೋಕ್ಕೆ ಅದು ಕಂಪೇರ್ ಮಾಡಿದ್ರೆ. ಅದಕ್ಕೆ ಫುಲ್ ಬಾಡಿಗೆಲ್ಲ ಬೇಕಾದಾಗ ನಾನು ಇದು ಯೂಸ್ ಮಾಡ್ತೀನಿ. ಇದು ಫೇಸ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ನನಗೆ ಬಾಡಿಗೆ ಯೂಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ತೀನಿ. ಸೊ ನಾನು ಪೂಲ್ಗೆ ಅಥವಾ ಏನು ಬೀಚ್ಗೆ ಅದಕ್ಕೆಲ್ಲ ಇಳಿಯೋದಕ್ಕಿಂತ ಮುಂಚೆ ಇದನ್ನು ನಾನು ಯೂಸ್ ಮಾಡ್ತೀನಿ ತುಂಬ. ಹಾಗೆ ಏನಾದರೂ ನಾನು ಶಾರ್ಟ್ ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ನನಗೆ ಬಿಸಿಲಿದೆ ಅನಿಸಿದ್ರು ಕೂಡ, ಎಲ್ಲೆಲ್ಲಿ ಟ್ಯಾನ್ ಆಗ್ತೀನಿ ಅಂತ ಅನಿಸುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ತೀನಿ. ಲಾಸ್ಟ್ ತುಂಬ ಯೂಸ್ ಮಾಡಿದೆ ನಾನು ಥೈಲ್ಯಾಂಡ್ ಟ್ರಿಪ್ ಹೋದಾಗ. ಯಾಕೆಂದರೆ ಅಲ್ಲಿ ತುಂಬ ಸಮ್ಮರ್ ಇತ್ತು ಲಾಸ್ಟ್ ಇಯರು. ಸೊ ನೀರಲ್ಲಿ ತುಂಬ ಇಳಿತಾ ಇದ್ವಿ, ಬೀಚ್ಗೆ ಹೋಗ್ತಾ ಇದ್ವಿ, ಅದು ಯೂಸ್ ಮಾಡಿದೆ. ಬಟ್ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ನಾವು ಎಷ್ಟೇ ಯೂಸ್ ಮಾಡೋದು ತುಂಬ ಬಿಸಿಲಿದ್ರೆ ಏನೇ ಮಾಡಿದ್ರು ಟ್ಯಾನ್ ಆಗ್ತೀವಿ. ಅವಾಗ ಏನು ಮಾಡೋಕ್ಕಾಗಲ್ಲ. ಅವಾಗ ಮನೆಗೆ ಬಂದು ನಾವೇನಾದರೂ ಮಾಡ್ಕೋಬೇಕಾಗುತ್ತೆ. ಟ್ಯಾನೇ ಆಗದೆ ಇರೋ ಥರ ನಾವು ನೋಡ್ಕೊಳ್ತೀವಿ ಅನ್ನೋದು, ಅದು ನಾನು ಅಂದರೆ ಬಿಲೀವ್ ಮಾಡಲ್ಲ. ಅದಕ್ಕೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಎಷ್ಟೇ ಅಪ್ಲೈ ಮಾಡಲಿ, ಎಷ್ಟೇ ರೀಅಪ್ಲೈ ಮಾಡಲಿ, ನಾವು ಬೀಚೆಲ್ಲ ಹೋದಾಗ, ಬೀಚಲ್ಲಿ ಓಡಾಡಬೇಕಾದ್ರೆ, ಐಲ್ಯಾಂಡ್ಗೆಲ್ಲ ಹೋದಾಗ ಟ್ಯಾನ್ ಆಗೇ ಆಗ್ತೀವಿ. ಸೊ ಅದೆಲ್ಲ ನಾವು ಅಲ್ಲಿ ಎಂಜಾಯ್ ಮಾಡಬೇಕು. ಮನೆಗೆ ಬಂದು ಏನಾಗುತ್ತೆ ಅದು ಮಾಡ್ಕೋಬೇಕು. ಮತ್ತು ಅದೇ ಹೋಗುತ್ತೆ, ಟೈಮ್ ತೊಗೊಳುತ್ತೆ, ಬಟ್ ಹೋಗುತ್ತೆ, ಹೋಗದೆ ಇರೋದೇ ಏನಿಲ್ಲ. ಸೊ ನೆಕ್ಸ್ಟ್ ಫೋರ್ತ್ ಒನ್ನು ಇದು ಡಾಟ್ ಆ್ಯಂಡ್ ಕೀ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನಾನು ಬಾಡಿಗೂ ಯೂಸ್ ಮಾಡ್ತೀನಿ, ಫೇಸ್ಗೂ ಯೂಸ್ ಮಾಡ್ತೀನಿ. ನಾನು ಏನೇನು ತೋರಿಸಿ ಅದರಲ್ಲೆಲ್ಲ ಅಷ್ಟೇ SPF 50 PA+++ ಅದೇ ಇರೋದು. ಸೊ ಅದು ನೀವು ನೋಡಿ ತೊಗೋಬೇಕು. ಮತ್ತು ಸನ್ಸ್ಕ್ರೀನ್ ತೊಗೋಬೇಕಾದ್ರೂ ಅಷ್ಟೇ ನಿಮ್ಮದು ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ, ಅದು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿಬಿಟ್ಟು ನೀವು ಬೈ ಮಾಡಿ. ಬಟ್ ನಾನು ಇವಾಗೆಲ್ಲ ಏನು ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಸ್ ಅವ್ರು ಯೂಸ್ ಮಾಡ್ಬೋದು. ನಾನು ಇದು ಯೂಸ್ ಮಾಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಕ್ಕೆ ನನಗೆ ಇವತ್ತು ಅನಿಸ್ತು ಹೇಳೋಣ ಅಂತ. ತುಂಬ ಜನ ಸ್ಕಿನ್ ಕೇರ್ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ, ಅದಕ್ಕೆ. ಸೊ ಲಾಸ್ಟ್ ಬಂದು ಲ್ಯಾಕ್ಮಿ 925 ಸನ್ ಎಕ್ಸ್ಪರ್ಟ್ ಇದು. ಸೊ ಇದರಲ್ಲೂ ಕೂಡ 1% ಹೈಲ್ಡ್ರಾನಿಕ್ ಆ್ಯಸಿಡ್ ಇದೆ. ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬಟ್ ಕಂಪೇರಿಟಿವ್ಲಿ ಸ್ವಲ್ಪ ಕಡಿಮೆ, ಅಂದರೆ ತುಂಬ ಸ್ವಲ್ಪ ನೀವು ಇದು ಮಾಡಿ ಹಚ್ಚಬೇಕಾಗುತ್ತೆ. ಅದು ಬಿಟ್ಟರೆ ಇದು ಅಷ್ಟೇ ತುಂಬ ವೈಟ್ ಕಾಣಿಸೋದು ಹಚ್ಚಿದ ಮೇಲೆ, ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಬ್ಲ್ಯಾಕ್ ಕಾಣಿಸೋದು, ಆ ಥರದ್ದೆಲ್ಲ ಏನೂ ಇಲ್ಲ. ಪ್ರೈಸು ಅಷ್ಟೇ ಸ್ವಲ್ಪ ಕಮ್ಮಿ ಇದೆ. ಸೊ ಯಾರಿಗಾದ್ರೂ ಒಂದು ಒಳ್ಳೆ ಅಫೋರ್ಡಬಲ್ ರೇಂಜಲ್ಲಿ ಒಳ್ಳೆ ಸನ್ಸ್ಕ್ರೀನ್ ಬೇಕಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಟಾಪ್ 5 ಸನ್ಸ್ಕ್ರೀನ್ಸ್ ಅಂತ ಹೇಳ್ಬೋದು. ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿದೆ ಮತ್ತು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ ಇದರಲ್ಲಿ. ಸೊ ನಾನು ಎಲ್ಲಾದ್ರದ್ದು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಯಾವುದು ನಿಮಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಅದು ನೋಡಿ ನೀವು ಬೈ ಮಾಡ್ಬೋದು. ಸೊ ಎತ್ತಿಡ್ತಾ ಇದ್ದೀನಿ, ಯಾಕೆಂದರೆ ಸನ್ಸ್ಕ್ರೀನ್ ಎಲ್ಲ ನಾನು ಒಂದು ಕಡೆ ಇಟ್ಟಿರ್ತೀನಿ. ಇವತ್ತು 2 ರೀತಿ ನಾನು ನನಗೆ ಸ್ಕಿನ್ ಕೇರ್ ಟಿಪ್ ತಿಳಿಸ್ಕೊಟ್ಟಿದ್ದೀನಿ. ಒಂದು ಬಂದು ಹೇಗೆ ನಾನು ಮನೇಲೆ ಕ್ಲೀನಪ್ ಅಥವಾ ಹೇಗೆ ನನ್ನ ಸ್ಕಿನ್ ಕೇರ್ ನಾನು ಫುಲ್ಲು ಫ್ರೀ ಇದ್ದಾಗ ನನಗೆ ಟಯರ್ಡ್ ಆಗಿದೆ ಸ್ಕಿನ್ನು ಅಂತ ಅನಿಸಿದಾಗ ಹೇಗೆ ಸ್ಕಿನ್ ಕೇರ್ ಮಾಡ್ತೀನಿ ಅಂತ. ಮತ್ತು ಇನ್ನೊಂದು ಬಂದು ಸನ್ಸ್ಕ್ರೀನ್ಸು, ಯಾಕೆಂದರೆ ಇವಾಗ ಸಮ್ಮರ್ ಇದೆಯಲ್ಲ ಅದಕ್ಕೆ. ಸೊ ಇಷ್ಟು ಇವತ್ತಿನ ವ್ಲಾಗ್, ಒಂದು ಸ್ಮಾಲ್ ವ್ಲಾಗ್ ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.